ಅಲ್ಲಿಯೇ ಅಮೆರಿಕ ಇರಾನ್ ಎರಡನೇ ಸುತ್ತಿನ ಮಾತುಕತೆ ನಡೆಯುತ್ತೆ. ಸೋಮವಾರ ಎರಡನೇ ಸುತ್ತಿನ ಮಾತುಕತೆಗೆ ಅಮೆರಿಕ ಪ್ರಿಪೇರ್ ಆಗ್ತಾ ಇದೆ. ಇಲ್ಲಿ ಎರಡನೇ ಸುತ್ತಿನ ಮಾತುಕತೆ ವೇಳೆಯಲ್ಲಿ ಹೋರ್ಮುಜ್ ಬಗ್ಗೆ ಅಂತಿಮ ನಿರ್ಧಾರಕ್ಕೆ ಬರಲಾಗುತ್ತೆ ಅಂತ ಹೇಳಿ ಅಮೆರಿಕ ಹೇಳ್ಕೊಳ್ತಾ ಇರೋದು ಅಮೆರಿಕ. ಇರಾನ್ ಜಲದಿಗ್ಬಂಧನಕ್ಕೆ ಬ್ರೇಕ್ ಹಾಕಬೇಕು ಅಂತೇಳಿ ಎರಡನೇ ಸುತ್ತಿನ ಮಾತುಕತೆ ಇದು. ಎರಡನೇ ಬಾರಿಯೂ ಕೂಡ ಪಾಕಿಸ್ತಾನದಲ್ಲಿ ಮಾತುಕತೆ ನಡೆಸಬೇಕು ಅಂತ ತೀರ್ಮಾನ ಮಾಡಲಾಗಿದೆ. 300-400 ಮೈಲಿಯವರೆಗೆ ಇದೇ ಪಾಕಿಸ್ತಾನ ಇರಾನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ. ಅದು ಒಂದು ಕಾರಣ. ಮತ್ತು ಇರಾನ್ ಸ್ವಲ್ಪ ಪಾಕಿಸ್ತಾನವನ್ನು ನಂಬುತ್ತೆ. ಅದು ಧರ್ಮದ ಕಾರಣಕ್ಕೋ ಇನ್ನೊಂದು ಕಾರಣಕ್ಕೋ ನಂಬುತ್ತೆ. ಅದು ಧರ್ಮದಲ್ಲಿರ್ತಕ್ಕಂಥ ಎರಡು ಪಂಗಡಗಳು ಬೇರೆ ಬೇರೆ ಸ್ವಲ್ಪ ನಂಬುತ್ತೆ. ಹಾಗಾಗಿ ಅದೊಂದು. ಆಸಿಮ್ ಮುನ್ನೀರು ಮತ್ತು ಶಹಬಾಜ್ ಶರೀಫ್ ಅಂದರೆ ಇದೇ ಟ್ರಂಪ್ಗೆ ಒಂಥರ ವಿಶೇಷ ಪ್ರೀತಿ, ಸ್ವಲ್ಪ ಜಾಸ್ತಿ ಪ್ರೀತಿ. ಅದು ಆ ಪ್ರೀತಿನ ಅವರು ಹೇಳಿಕೊಂಡು ತಿರುಗಾಡ್ಬಿಡ್ತಾರೆ. ಭಾಳ ಅವರು ಟ್ರೆಮೆಂಡಸ್ ಜಾಬ್ ಮಾಡ್ತಾ ಇದ್ದಾರೆ, ಅದ್ಭುತ ವ್ಯಕ್ತಿತ್ವಗಳು ಎಲ್ಲ ಇದೇ ಟ್ರಂಪ್ ಹೊಗಳ್ತಾ ಇರೋದಲ್ಲ. ಹಾಗಾಗಿ ಹೋಗಿ ಪಾಕಿಸ್ತಾನದಲ್ಲಿ ಈ ಥರದ್ದು ಮಾತಾಡ್ಕೊಂಡು ಬರ್ತಾ ಇರೋದು ಪಾಕಿಸ್ತಾನವನ್ನು ವಿಶ್ವದ ಮಟ್ಟದಲ್ಲಿ ಇನ್ನೂ ಮೇಲಕ್ಕೆ ಏರಿಸ್ತಾ ಇರೋದು. ಇದು ಅಂತಿಮ ಸುತ್ತಿನ ಮಾತುಕತೆ, ನಾನು ಮತ್ತೆ ಮಾತಾಡಲ್ಲ ಅಂತ ಟ್ರಂಪ್ ಹೇಳ್ತಾ ಇರೋದು. ಯಾವುದೇ ಟ್ಯಾಕ್ಸ್ ಇಲ್ಲದೆ ಹೋರ್ಮುಜ್ ಜಲಸಂಧಿ ಮುಕ್ತ ಆಗಬೇಕು ಅಂತ ಪಟ್ಟು ಹಿಡಿದಿರೋದು. ಯಾವುದೇ ಟೋಲ್ ತೊಗೊಳ್ಬಾರ್ದು, ಯಾವ ದೇಶದ ಹಡಗಿನ ಬಳಿಯೂ ತೊಗೊಳ್ಬಾರ್ದು ಅಂತ ಪಟ್ಟು ಹಿಡಿತಿರೋದು ಯಾರು? ಅಮೆರಿಕ. ಇರಾನ್ ಹೇಳೋದೇನು ಅಂದರೆ, ಅಪ್ಪ ನಾನು ಟೋಲೇನು ತೊಗೊಳ್ಳಲ್ಲ, ಹೋರ್ಮುಜ್ ಮುಕ್ತ ಮಾಡ್ತಾ ಇದ್ದೀನಿ, ನಾನು ಎಲ್ರಿಗೂ ಮುಕ್ತ ಮಾಡ್ತಾ ಇದ್ದೀನಿ, ನನ್ನ ಬಂದ್ರ ಮೇಲೆ ನಿಗಾ ಇಟ್ಕೊಂಡು ನಿನ್ನ ಹಡಗುಗಳು ಯಾಕೆ ಕೂತಿವೆ ಇಲ್ಲಿ? ಮೋರೋವರ್, ಹೋರ್ಮುಜ್ ಬಳಿಯಿಂದ ಇರಾನ್ ಬಂದರ ಮೇಲೆ ಅಮೆರಿಕದ ಹಡಗುಗಳು ನಿಗಾ ಇಟ್ಟಿಲ್ಲ. ಇದೆಲ್ಲ ಇರೋದು ಓಮನ್ ಹತ್ರದಿಂದ ಆಸಿಫ್ ತಾನು ನಿಗಾ ಇಟ್ಟಂಗೆ ತಾನೇನೋ ಅದನ್ನು ತನ್ನ ಹದ್ದಿನ ಕಣ್ಣಿಂದ ನೋಡ್ತಾ ಇರುವ ರೀತಿಯಲ್ಲಿ ಅಮೆರಿಕ ಬಿಂಬಿಸಿಕೊಳ್ತಾ ಇದೆ. ಇದೇ ಅಮೆರಿಕದ ನಿಗಾ ಹೋರ್ಮುಜ್ವರೆಗೂ ಬಂದುಬಿಟ್ರೆ, ಆ ಶಿಪ್ಗಳು ಹೋರ್ಮುಜ್ವರೆಗೂ ಬಂದುಬಿಟ್ರೆ ಅಪ್ಪಿತಪ್ಪಿ ಆ ಕಥೆ ಬೇರೆ, ಆ ಕದನವೇ ಬೇರೆ ಆಗಿಬಿಡುತ್ತೆ. ಇತ್ತ ಹೋರ್ಮುಜ್ ಮುಕ್ತ ಅಂತ ಅಮೆರಿಕ ಹೇಳ್ತಾ ಇದೆ, ಆ ಕಡೆ ಇರಾನ್ ನಕಾರ, ಯಾವ ಥರ ಮುಕ್ತನೂ ಇಲ್ಲ ಅಂತ ಹೇಳ್ತಾ ಇರೋದು. ಹೋರ್ಮುಜ್ ಸಂಚಾರಕ್ಕೆ ತನ್ನ ಅನುಮತಿ ಮುಖ್ಯ ಅಂತ IRGC ಮಾತಾಡ್ತಾ ಇದೆ. ಒಂದು ಕಡೆ ಕದನ ವಿರಾಮದ ವೇಳೆಯಲ್ಲಿ ಮಾತ್ರ ಹೋರ್ಮುಜ್ ಸಂಚಾರ ಇರುತ್ತೆ ಅಂತ ಇರಾನ್ ಹೇಳ್ತಾ ಇದೆ. ಏನಪ್ಪ ಕದನ ವಿರಾಮ ಘೋಷಣೆ ಮಾಡಿದ್ದಲ್ಲಪ್ಪ, ಆಗ ಮಾತ್ರ ಇಲ್ಲಿ ಹೋರ್ಮುಜ್ ಸಂಚಾರ ಅಂತ ನಾನು ಹೇಳಿದ್ದೀನಿ. ನನ್ನ ಬಂದರುಗಳ ಮೇಲೆ ನೀನು ನಿಗಾ ಇಟ್ಟಾಗಲ್ಲ, ನೀನು ನಿಗಾನೂ ಇಡಬಾರ್ದು, ಆವಾಗ ಅದು ಮುಕ್ತವಾಗಿರುತ್ತೆ ಅಂತ ಇರಾನ್ ಒಂದು ಕಡೆ ಸ್ಪಷ್ಟಪಡಿಸಿದೆ ಇಲ್ಲಿ.